ಮೆಟ್ರೋ ಟಿಕೆಟಿನ ದರ ಏರಿಕೆ ಅನ್ನೋದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ತೀರಾ ಮೊನ್ನೆ ಅಷ್ಟೇ 1 to ಡಬಲ್ ಆಗಿದೆ. ಈಗ ನೋಡಿದ್ರೆ ಮತ್ತೆ 5% ಏರಿಕೆ ಅಂತ ಅಂದ್ರೆ ಮೆಟ್ರೋನಲ್ಲಿ ಪ್ರಯಾಣ ಮಾಡಬೇಕಾ ಬೇಡವಾ ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡೋ ಹಾಗಾಗಿತ್ತು. ಈಗ ಸೋಮವಾರದಿಂದ ಏನು 5% ಆಡ್ ಆಗ್ತಾ ಇತ್ತು, ಅದು ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಕ್ಷಾ, ಈಗ ಸೋಮವಾರದಿಂದ ಮತ್ತೆ 5% ಹೈಕ್ ಆಗುತ್ತೆ ಅನ್ನೋ ಟೆನ್ಷನ್ ನಲ್ಲಿ ಮೆಟ್ರೋ ಪ್ರಯಾಣಿಕರಿದ್ರು. ಆದ್ರೆ ಈಗ ತೇಜಸ್ವಿ ಸೂರ್ಯ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಸೋಮವಾರದಿಂದ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆಗೋದಿಲ್ಲ, ಯಾಕಂದ್ರೆ ತಾತ್ಕಾಲಿಕ ತಡೆ ಬಿದ್ದಿದೆ ಅಂತ. ಅಂದ್ರೆ ಇದು ತಾತ್ಕಾಲಿಕನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಮತ್ತೆ ಮೆಟ್ರೋ ಪ್ರಯಾಣ ದರ ಏನಾದರೂ ಏರಿಕೆ ಮಾಡುವಂತಹ ಚಾನ್ಸಸ್ ಇದೆಯಾ? ಇನ್ನೊಂದು ಪ್ರಶ್ನೆ ಬರೋದು ಅಂತ ಅಂದ್ರೆ, ರಾಜ್ಯ ಸರ್ಕಾರವೇ ಹೊಣೆ ಅಂತ ಏನು ಬಿಜೆಪಿ ಹೇಳ್ತಾ ಇತ್ತು, ಈಗ ನೋಡಿದ್ರೆ ಕೇಂದ್ರದಿಂದಲೇ ಅಂಥದ್ದೊಂದು ಆದೇಶ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಈಗ ಸಂಸದ ತೇಜಸ್ವಿ ಸೂರ್ಯನೇ. ಓಕೆ ಶ್ವೇತಾ, ಮೊದಲನೇದಾಗಿ ಏನಂತಂದರೆ ಇದು ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಅಂದರೆ ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರ ಮಾತಾಡಿದ್ದೀನಿ, ಅವರ ಮನವೊಲಿಸಿದ್ದೀನಿ. ಹಾಗಾಗಿ ಸೋಮವಾರದಿಂದ ಯಾವುದೇ ಹೈಕ್ ಆಗಲ್ಲ ಅನ್ನುವಂತಹ ಭರವಸೆಯ ಮಾತುಗಳನ್ನ ಅವರು ಹೇಳಿದ್ದಾರೆ. ಇನ್ನೂ ಕೂಡ BMRCಲಿಂದ ಅಧಿಕೃತ ಆದೇಶ ಬಿದ್ದಿಲ್ಲ. ಸೊ ಅಧಿಕೃತ ಆದೇಶ ಹೊರಬರುವವರೆಗೂ ಕೂಡ ಇದು ಅಧಿಕೃತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೆಟ್ರೋ ಹೈಕ್ ಜಾಸ್ತಿ ಆಗದೇ ಇರೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ತೇಜಸ್ವಿ ಸೂರ್ಯ ಒಬ್ಬರು ಸಂಸದರಾಗಿ ಅಂದರೆ ಸಾಮಾನ್ಯ ವರ್ಗದ ಪರವಾಗಿ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ರು. ಅಂದರೆ ಲೈಕ್ ಅವರು ಕೇಂದ್ರ ಸಚಿವರಿಗೆ ಈಗಾಗಲೇ ಪತ್ರವನ್ನ ಕೂಡ ಮಾಡಿದ್ರು. ಹಾಗೆ ಪಾರ್ಲಿಮೆಂಟ್ ಅಲ್ಲಿ ಸಾಕಷ್ಟು ವಾದ ವಿವಾದಗಳು ಕೂಡ ಈ ಬಗ್ಗೆ ಆಗಿತ್ತು. ಹಾಗೆ ರೈಟ್ ಹೈಕಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಕಡೆಗೆ, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕಡೆಗೆ ಬಟ್ಟು ಮಾಡಿ ತೋರಿಸುವ ಮೂಲಕ ಇದು ನಮ್ಮದಲ್ಲ, ನಾವು ಹೈಕ್ ಮಾಡಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡೇ ಬಂದಿದ್ರು. ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ ಜನಕ್ಕೆ ಈ ವಿರುದ್ಧವಾಗಿ ಆಕ್ರೋಶ ಇರಲಿಕ್ಕೆ ಬಹಳಷ್ಟು ಕಾರಣ ಅಂತ ಅಂದ್ರೆ, ಕೇವಲ 1 ವರ್ಷಗಳ ಹಿಂದೆ ಅಷ್ಟೇ 101% ಮೆಟ್ರೋ ದರವನ್ನ ಏರಿಕೆ ಮಾಡಿ BMRC ಆದೇಶವನ್ನ ಹೊರಡಿಸುತ್ತೆ. ಈ ಬಗ್ಗೆ ತೀವ್ರ ವಿರೋಧ ಶುರುವಾಗುತ್ತೆ ಇಡೀ ಬೆಂಗಳೂರಿನಾದ್ಯಂತ. ಹಾಗೆ ಜನಸಾಮಾನ್ಯರು ಕೂಡ ಸಾಕಷ್ಟು ಟ್ವೀಟ್ಗಳನ್ನ ಮಾಡ್ತಾರೆ, ಇದ್ರ ವಿರುದ್ಧ ಮಾತಾಡ್ತಾರೆ. ಮಾಧ್ಯಮಗಳು ಕೂಡ ಇದ್ರ ವಿರುದ್ಧ ಸಾಕಷ್ಟು ಸುದ್ದಿಗಳನ್ನ ಬಿತ್ತರ ಮಾಡಿದ್ವು. ಇದು ಹೊರೆ ಆಗುತ್ತೆ ಜನಸಾಮಾನ್ಯರಿಗೆ, ಮೆಟ್ರೋ ಕೈಗೆಟಕದ ಒಂದು ನಕ್ಷತ್ರ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಲಾಗುತ್ತಿತ್ತು. ಆ ನಿಟ್ಟಿನಲ್ಲಿ ಏನ್ ಮಾಡುತ್ತೆ, ಈ ವಿರೋಧವನ್ನ ಸಹಿಸಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ 30% ರೈಟ್ ಹೈಕ್ ನ ಕಡಿಮೆ ಮಾಡ್ತಾರೆ. ಅಂದ್ರೆ 101% ಹೈಕ್ ಮಾಡಿದವರು 30% ಕಡಿತಗೊಳಿಸಿ 71% ಹೈಕ್ ನ ಕಂಟಿನ್ಯೂ ಮಾಡ್ತಾರೆ. ಅಲ್ಲಿಗೆ ಈಗ ಕಳೆದ 1 ವರ್ಷದ ಹಿಂದೆ ಅಷ್ಟೇ 71% ರೈಟ್ ಹೈಕ್ ಆಗಿದೆ. ಈ ಮೂಲಕ ಕಳೆದ ವರ್ಷವೇ ಇಡೀ ದೇಶದಲ್ಲಿರುವಂತಹ ಎಲ್ಲಾ ಮೆಟ್ರೋಗಳ ಪೈಕಿ ನಮ್ಮ ಮೆಟ್ರೋನಲ್ಲೇನೆ, ನಮ್ಮ ಮೆಟ್ರೋ ಅಂತ ನಾವು ಏನು ಹೆಮ್ಮೆಯಿಂದ ಹೇಳ್ತೀವಿ, ರಾಜ್ಯ ಸರ್ಕಾರದ ಪಾಲನ್ನ ಹಾಕಿ ರಾಜ್ಯ ಸರ್ಕಾರದ ಅನುದಾನವನ್ನ ಕೊಟ್ಟು ಕಟ್ಟಿರುವಂತಹ ಮೆಟ್ರೋ ಏನಿದೆ, ಈ ನಮ್ಮ ಮೆಟ್ರೋ ಹತ್ತಬೇಕು ಅಂತ ಅಂದ್ರೆ ಹೆಚ್ಚಿನ ಹಣವನ್ನ ಕೊಡಬೇಕು ಅನ್ನುವಂತಹ ಪರಿಸ್ಥಿತಿ ನಮ್ಮ ಬೆಂಗಳೂರಿಗರಿಗೆ ಇರ್ತಕ್ಕಂಥದ್ದು. ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಈಗ ಏಕಾಏಕಿ ಮತ್ತೆ ಸಮಿತಿಯನ್ನ ರಚನೆ ಮಾಡಿದ್ದೀವಿ, ಪ್ರತಿ ವರ್ಷ ವಾರ್ಷಿಕ ಏರಿಕೆ ಆಗಬೇಕು, ಹಾಗಾಗಿ ನಾವು 5% ಏರಿಕೆಯನ್ನ ಮಾಡಿದೀವಿ ಎನ್ನುವಂತಹ ಆದೇಶವನ್ನ ರಾಜ್ಯ ಸರ್ಕಾರ BMRCಯಲ್ಲಿ ಹೊರಡಿಸಿತ್ತು. ಸೊ ಈ ಒಂದು ಆದೇಶದ ವಿರುದ್ಧವೂ ಕೂಡ ಈಗ ಮತ್ತೆ ಅದೇ ಆಕ್ರೋಶ ಎದ್ದಿರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯಾಗಿ ರಾಜ್ಯ ಸರ್ಕಾರ ಏನ್ ಹೇಳ್ತಿತ್ತು, ಮೆಟ್ರೋ ದರ ಏರಿಕೆ ನಮ್ಮದಲ್ಲ, ಇನ್ಕ್ಲೂಡಿಂಗ್ CM ಸಿದ್ದರಾಮಯ್ಯ ಅವರು ಕೂಡ ಇದೇ ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರ ಇದನ್ನ ಮಾಡಿರೋದು ಅಂತ. ಆದ್ರೆ ಇವತ್ತು ಈ ಒಂದು ಟ್ವೀಟ್ ಮೂಲಕ, ವಿಡಿಯೋ ಹೇಳಿಕೆಯ ಮೂಲಕ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಮೆಟ್ರೋ ದರವನ್ನ ಏರಿಕೆ ಮಾಡಿರುವಂತಹ ನೇರ ಹೊಣೆಗಾರಿಕೆ ರಾಜ್ಯ ಸರ್ಕಾರದಾಗಿದೆ. ಈ ಬಗ್ಗೆ ಇದು ಮೆಟ್ರೋ ದರ ಏರಿಕೆ ಏನಿದೆ ಹೊರೆ ಆಗ್ತಿದೆ, ಜನಸಾಮಾನ್ಯರು ಹಾಗೆಯೇ ಮಿಡ್ಲ್ ಕ್ಲಾಸ್ ವರ್ಗದವರು ಹಾಗೆ ಬಡ ವರ್ಗದವರು ಮೆಟ್ರೋದಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಾನು ಕೇಂದ್ರ ಸಚಿವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀನಿ. ಅವರು ನನಗೆ ಭರವಸೆಯನ್ನ ನೀಡಿದ್ದಾರೆ, ಸೋಮವಾರದಿಂದ ಈ ಒಂದು ರೈಟ್ ಹೈಕ್ ಆಗೋದಿಲ್ಲ, ಪರಿಷ್ಕರಣೆಯನ್ನ ಮಾಡುವ ಮುನ್ನ ಮತ್ತೊಮ್ಮೆ ಸಭೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚರ್ಚೆಗಳನ್ನ ಮಾಡಿ ನಂತರ ಹೈಕ್ ಮಾಡುವಂತ ಸಾಧ್ಯತೆಯೂ ಕೂಡ ಇರಬಹುದು, ಅಥವಾ ಹೈಕ್ ಮಾಡದೇನೆ ಇದೇ ದರವನ್ನ ಮುಂದುವರಿಸುವ ಸಾಧ್ಯತೆ ಕೂಡ ಇರಬಹುದು. ಈ ಎರಡೂ ವಿಚಾರವಾಗಿಯೂ ಕೂಡ ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ, ಹೈಕ್ ಮುಂದುವರಿಯುತ್ತಾ ಅಥವಾ ಮುಂದುವರಿಯಲ್ವಾ ಅಂತ. ಆದರೆ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿರೋದಂತೂ ತೇಜಸ್ವಿ ಸೂರ್ಯ ಅವರ ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಅವ್ರಿಗೊಂದು ಸ್ಪಷ್ಟ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಸ್ಪಷ್ಟ ಭರವಸೆಯ ಮೇಲೆಗೆ ಕೇಂದ್ರ ಸಚಿವರೇನಾದರೂ BMRCLಗೆ ಸೂಚನೆಯನ್ನ ಏನಾದರೂ ನೀಡಿದ್ರೆ BMRCL ಸೋಮವಾರದಿಂದ ಯಾವುದೇ ದರ ಏರಿಕೆ ಇಲ್ಲ ಅನ್ನುವಂಥ ಪ್ರಕಟಣೆಯನ್ನ ಸದ್ಯದಲ್ಲೇ ಹೊರಡಿಸುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.